ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಎಲ್ಲಿಗೆ ಬಂದದ? 352ನೇ ಪುಟದಲ್ಲಿ ಭೂತಂ ಯದಿದಂ ಕಿಂಚ ತಮೇವ ತತ್ಪ್ರಾಪ್ಸ್ಯಥ ಒಂದಾಯ್ತು. ಸರಿನಾ? ಮುಂದ ಅಥ ಯದವೋಚಂ ಭೂಃ ಪ್ರಪದ್ಯೆ ಇತಿ ಪೃಥಿವೀಂ ಪ್ರಪದ್ಯೆ ಅಂತರಿಕ್ಷಂ ಪ್ರಪದ್ಯೆ ದಿವಂ ಪ್ರಪದ್ಯೆ ಇತ್ಯೇವ ತದವೋಚಂ. ಇಲ್ಲಿಗೂ ಮಂತ್ರ ಮುಗಿದಿತ್ತೀಗ. ಯಾಕ ಅಂತಂದ್ರ ಪರಮಾತ್ಮನಿಗೆ ಸಂಕರ್ಷಣ ರೂಪದ ಪರಮಾತ್ಮ, ಅದು ರೂಪ ಯಾವುದೇ ಇರಬಹುದು. ರೂಪ ಸಂಕರ್ಷಣವೋ ವಾಸುದೇವವೋ ಅನಿರುದ್ಧನೋ ಪ್ರದ್ಯುಮ್ನನೋ ಮುಖ್ಯ ಅಲ್ಲ. ನಮಗೆ ಇರುವಂತಹದ್ದು ಭೂಹು ಪೃಥಿವಿ ಅಂತರಿಕ್ಷಂ ಈ ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡಬೇಕಾಗಿದೆ. ಭೂಹು ಅನ್ನುವುದು ವ್ಯಾಹೃತಿ, ಪೃಥಿವಿ ಅಂತರಿಕ್ಷ ದಿವ ಅನ್ನುವುದು ಲೋಕಗಳು. ಈ 4 ಹೆಸರುಗಳನ್ನು ಸಂಕರ್ಷಣದಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಇದರ ಮುಂದೆ 353ನೇ ಪುಟದಲ್ಲಿ ಅಥ ಯದವೋಚಂ ಭುವಃ ಪ್ರಪದ್ಯೆ ಇತಿ ಅಗ್ನಿಂ ಪ್ರಪದ್ಯೆ ವಾಯುಂ ಪ್ರಪದ್ಯೆ ಆದಿತ್ಯಂ ಪ್ರಪದ್ಯೆ ಇತ್ಯೇವ ತದವೋಚಂ. ನಾನೇನ್ ಹೇಳಿದೆ? ಭುವಃ ಪ್ರಪದ್ಯೆ ಅಂತ ಹೇಳಿದೆ. ಪ್ರದ್ಯುಮ್ನನನ್ನ ಹೊಂದಿದ್ದೇನೆ ಅಂತ ನಾನು ಹೇಳಿದೆ. ಯಾರವನು ಪ್ರದ್ಯುಮ್ನ ಅಂತ ಕೇಳಿದರೆ ಆ ಪ್ರದ್ಯುಮ್ನನೇ ಅಗ್ನಿ, ಆ ಪ್ರದ್ಯುಮ್ನನೇ ವಾಯು, ಆ ಪ್ರದ್ಯುಮ್ನನೇ ಆದಿತ್ಯ. ಈಗ ಅದನ್ನ ಮುಂದೆ ಬರ್ಕೊಳ್ರಿ. ಎಲ್ಲಿ ಭುವಃ ಅನ್ನೋದ್ರ ಮುಂದೆ ಪ್ರದ್ಯುಮ್ನ ಅಂತಿದ್ರ ಅಗ್ನಿ ವಾಯು ಆದಿತ್ಯ ಅಂತ ಬರ್ಕೊಳ್ಬೇಕು. ಬರೋದಾಗಿದೇನು? ಬರ್ಸೀನಿ. ಓಕೆ, ಸರಿ. ಮುಂದ ಈಗ ನಾವು ಪ್ರದ್ಯುಮ್ನ ರೂಪದ ಪರಮಾತ್ಮ, ಅದು ರೂಪ ಅಷ್ಟೇ ಅಲ್ಲ, ಪ್ರದ್ಯುಮ್ನ ಅವತಾರವೂ ಹೌದು. ಮೂಲ ರೂಪದ ನಾರಾಯಣನಿಂದಲೇ ಪ್ರದ್ಯುಮ್ನ ಅವತಾರ ಆಗಿದ್ದು, ಆ ಪ್ರದ್ಯುಮ್ನನನ್ನು ಛಂದೋಗೋಪನಿಷತ್ತು ಈ ಸಂದರ್ಭದಲ್ಲಿ ಭುವಃ, ಅಗ್ನಿ, ವಾಯು, ಆದಿತ್ಯ ಎಂದು 4 ನಾಮಗಳಿಂದ ಕರೀತಾ ಇದೆ. ಹಾಗಾದ್ರೆ ಆ ಪ್ರದ್ಯುಮ್ನಲ್ಲಿ ಅರ್ಥಾತ್ ಭಗವಂತನಲ್ಲಿ ಭುವಃ ಎಂಬ ನಾಮದ ಅಗ್ನಿವಾಯು ಆದಿತ್ಯ ನಾಮದ ಸಮನ್ವಯವನ್ನ ಮಾಡಬೇಕು. ಹಾಗೆ ಸಮನ್ವಯವನ್ನ ಮಾಡಿದಾಗ ಓಂ ತತ್ವ ಸಮನ್ವಯ ಅನ್ನುವಂತಹ ಸೂತ್ರದ ಒಂದು ಸಾರ್ಥಕತೆ ನಮಗೆ ತಿಳಿದು ಬರುತ್ತದೆ. ಭಗವಂತನಲ್ಲಿ ವೇದವ್ಯಾಸ ದೇವರು ಪರಮಾತ್ಮನೇ ತತ್ವ ಸಮನ್ವಯ ಎಂಬುವಂತಹ ಸೂತ್ರದಿಂದ ಸರ್ವನಾಮಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಈಗ ಭುವಃ ಅಂದ್ರೆ ಏನು? ಅದಕ್ಕೆ ಕೆಳಗಡೆಗೆ ಭಾಷ್ಯ ನೋಡ್ರಿ. ಪ್ರದ್ಯುಮ್ನಶ್ಚ ಭುವೋ ನಾಮ ಸೃಷ್ಟ್ಯಾ ಯದ್ಭಾವಯೇ ಜಗತ್. ಸಿಕ್ಕಿದೆಯಾ? ನಿನ್ನೆ ದಿವಿದ್ಯುನಾಮ ಸವಿಭು ಸರ್ವಕ್ರೀಡಾಕರತ್ವತಃ ಮುಗಿದದ. ಅದರ ಕೆಳಗಿನ ಸಾಲು ಪ್ರದ್ಯುಮ್ನಶ್ಚ, ಪ್ರದ್ಯುಮ್ನನಾದರೋ ಭುವೋ ನಾಮ, ಭುವಃ ಎಂಬ ಹೆಸರು ಉಳ್ಳವನಾಗಿದ್ದಾನೆ. ಯಾಕ ಆ ಹೆಸರವನಿಗೆ ಬರ್ತದ ಅಂದ? ಯತ್ ಯಸ್ಮಾತ್ ಸೃಷ್ಟ್ಯ ಜಗತ್ ಭಾವಯೇತ್. ಸೃಷ್ಟಿಯಿಂದ ಜಗತ್ತನ್ನು ಉತ್ಪಾದಿಸುತ್ತಾನೆ. ಅಂದರೆ ತನ್ನಲ್ಲಿರುವಂತಹ ಸೃಷ್ಟಿಕರ್ತೃತ್ವ ರೂಪವಾದ ಸಾಮರ್ಥ್ಯದಿಂದ ಜಗತ್ತಿನ ವಿಷಯದಲ್ಲಿ ಉತ್ಪತ್ತಿಯನ್ನ ಮಾಡುತ್ತಾನೆ. ಭಾವಯೇತ್ ಇತಿ ಭುವಃ. ಬರ್ಕೊಳ್ರಿ. ಈಗ ಬರ್ಕೋಬೇಕು. ಭಾವಯೇತ್ ಇತಿ ಭುವಃ, ಹುಟ್ಟಿಸುತ್ತಾನೆ ಜಗತ್ತನ್ನು, ಆದ್ದರಿಂದ ಭುವಃ ಅಂತ ಬರ್ಕೋಬೇಕು. ಭಾವಯೇತ್ 2 ಮೋಹನ ಶಬ್ದ ಇದರಿಂದ ಯಾರ ಮೋಹನ ಅಂಗರು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಇನ್ನ ಭಾವಯೇತ್ ಜಗದುತ್ಪಾದಯೇತ್ ಇತಿ ಭುವಃ. ನೋಡ್ರಿ, ಆಚಾರ್ಯರು ಭೂಹು ಎಂಬ ಉತ್ಪತ್ತಿ ಶಬ್ದವನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವಾಗ ಭೂಷಯೇತ್ ಇತಿ ಭೂಹು ಅಂತ ಬರೆದರು. ಭುವಃ ಅನ್ನುವುದನ್ನು ಸಮನ್ವಯ ಮಾಡುವಾಗ ಭಾವಯೇತ್ ಇತಿ ಭುವಃ ಅಂತ ಮಾಡ್ತಾರೆ. ಇದು ಸಂಸ್ಕೃತ ಭಾಷೆಯ ಒಂದು ಸ್ವಾರಸ್ಯ ಅಥವಾ ಸೌಂದರ್ಯ ಏನು ಅಂದ್ರೆ, ಅವುಗಳಿಗೆ ಅನೇಕ ಕ್ರಿಯಾಪದಗಳಿದ್ರಿಂದ ಆ ಕ್ರಿಯಾಪದಗಳಿಂದ ಜನ್ಯವಾಗುವಂತಹ ಶಬ್ದಗಳು. ಹಿಂಗಾಗಿ
ಜ್ಞಾನದಿಂದ ನಮ್ಮೆಲ್ಲರನ್ನ ಅಲಂಕಾರಗೊಳಿಸ್ತಾನ, ರೆಡಿ ಮಾಡ್ತಾನ, ತಯಾರು ಮಾಡ್ತಾನ. ಆದ್ದರಿಂದ ಸಂಕರ್ಷಣ ಇವ ಭೂ ಅಂತ ಕರ್ಸ್ಕೋತಾನ. ಜಗತ್ತನ್ನ ತಾನು ಉತ್ಪತ್ತಿ ಮಾಡ್ತಾನ, ಹುಟ್ಟಿಸುತ್ತಾನಾದ್ರಿಂದ ಭಾವಯೇದಿತಿ ಭುವಃ ಅಂತ ಕರ್ಸ್ಕೊಳ್ತಾನ ಪ್ರದ್ಯುಮ್ನ. ಸರಿ, ಪ್ರದ್ಯುಮ್ನನಿಗೆ ಭುವಃ ಅಂತ ಸಮನ್ವಯ ಮಾಡಿದ್ದೀರಿ. ಇನ್ನ ಅಗ್ನಿ, ವಾಯು, ಆದಿತ್ಯ ಅಂತನ್ನುವ 3 ನಾಮಗಳಿವೆ ಅಲ್ಲ ಅಂದ್ರ ಭಾಷ್ಯ ನೋಡ್ರಿ. ಸೋಗ್ನಿನಾಮ ಪರಹ ವನ್ನೌ ಅತ್ತಿ ಸರ್ವಂ ಯತೋ ಹುತಂ. ಅತ್ತಿ ಇತಿ ಅಗ್ನಿ ಬರ್ಕೋಬೇಕು. ಇದನ್ನ ಏನಂತ ಅಗ್ನಿ ಶಬ್ದವನ್ನ ಹೆಂಗ್ ನಿರ್ವಚನ ಮಾಡಬೇಕು ಅಂತಂದ್ರ, ಬಿಡಿಸಿ ಹೇಳಬೇಕು ಅಂದ್ರ ಅತ್ತಿ ಇತಿ ಅಗ್ನಿ. ಗೊತ್ತಾಯ್ತಾ? ಹೋಮಿಸಿದ್ದನ್ನೆಲ್ಲ ತಿನ್ನುತ್ತಾನೆ, ಬರ್ಕೊಳ್ರಿ. ಹೋಮಿಸಿದ್ದನ್ನೆಲ್ಲ ತಿನ್ನುತ್ತಾನಾದ್ದರಿಂದ ಅವನನ್ನು ಅಗ್ನಿ ಎಂದು ಕರೆಯಲಾಗುತ್ತದೆ. ಹಂಗ ಕನ್ನಡದಾಗ ಒಬ್ಬ ಖ್ಯಾತಿ ಇದ್ದಾಳೆ. ಮತ್ತ ಅತ್ತಿ ಇತಿ ಅಗ್ನಿ ಅಂದ್ರೆ ಅಕ್ಕಿ ಒಬ್ಬ ಖ್ಯಾತಿ. ಹಳೆಯಂದ್ರ ಪ್ರಾಣ ತಿಂತಿರ್ತಾಳ ಅಥವಾ ಸೊಸಿ ಪ್ರಾಣ ತಿಂತಿರ್ತಾಳ ಅಂತೂ ಅತ್ತಿ ಅಂತ ಕರೀತಾರ ಅಕ್ಕಿನ್ನ. ಈ ಹಳೆಯನ್ ಪ್ರಾಣ ತಿನ್ನೋ ಅತ್ತಿ ಬಕ್ಕಿ, ಸೊಸಿ ಪ್ರಾಣ ತಿನ್ನೋ ಅತ್ತಿ ಬಕ್ಕಿ ಅಂತ ಇರ್ತಾಳ. ಅವರು ಅತ್ತಿನೇ ತಿಂತಾರ, ಅದರಿಂದ ಅತ್ತಿ ಅಂತ ಕರ್ಸ್ಕೋತಾರ ಅಷ್ಟ. ಇನ್ನ ಅತ್ತಿ ಅದಕ್ಕೆ ನೋಡ್ರಿ ಹೆಂಗ್ ಬರ್ದಾರ. ಸೋ ಅಗ್ನಿನಾಮ ಪರಹ, ಆ ಪರಮಾತ್ಮನಿಗೆ ಅಗ್ನಿ ಅಂತ ಹೆಸರದ. ಯಾಕ? ವನ್ಹೌ, ಪ್ರಸಿದ್ಧವಾದ ಅಗ್ನಿಯಲ್ಲಿ ಇದ್ದು. ಅತ್ತಿ ಸರ್ವಂ ಯಥೋಹುತಂ, ನೀನು ಹೋಮಿಸಿದ್ದನ್ನೆಲ್ಲವನ್ನೂ ತಿನ್ನುತ್ತಾನಾದ್ದರಿಂದ ಅವನಿಗೆ ಅಗ್ನಿ ಅಂತ ಕರೀತಾರ. ಮುಂದ ವಾಯುನಾಮ ಸ ವಾಯುಸ್ಥೋ, ಬರ್ಕೊಡ್ರಿ. ವಾಯು ಅನ್ನೋ ಹೆಸರನ್ನ ಮುಂದೆ ಬರ್ಕೋಬೇಕು. ಈಗ ವಾತಿ ಆಯುಶ್ಚ ಯಥೋಸ್ಯ ತತ್, ಆಯಸ್ಸನ್ನ ಕೊಡುತ್ತಾನೆ. ವಾತಿ ಆಯುಹು, ವಾತಿ ಆಯುಹು ಇತಿ ವಾಯು, ಆಯಸ್ಸನ್ನ ಕೊಡ್ತಾನ. ಅವರವರಿಗೆ ಯೋಗ್ಯವಾಗುವ ಆಯಸ್ಸು. ಎಷ್ಟೆಷ್ಟು ದಿವಸ ಅವರು ಬದುಕಿದರೆ ಭೂಮಿ ಸುರಕ್ಷಿತವಾಗಿರ್ತದೋ, ಜಗತ್ತು ಅವರನ್ನ ಕೆಲವು ಕಾಲಕ್ಕೆ ಶ್ರಾದ್ದ ಪಕ್ಷಗಳಲ್ಲಾದ್ರೂ ನೆನೆಸಿಕೊಳ್ತಾರೋ, ಅಥವಾ ಅವರ ಸಮಾಧಿಯ ಮೇಲೆ ಡೇಟ್ಗಳನ್ನ ಬರೆದಾದ್ರೂ ನೆನೆಸಿಕೊಳ್ತಾರೋ, ಅಷ್ಟನ್ನೇ ಕೊಡ್ತಾನೆ ದೇವರು, ಹೆಚ್ಚು ಅದಕ್ಕೆ ಇರ್ತಾರಂತ. ಅರೈವಿಂಗು ಡಿಪಾರ್ಚಿಂಗ್ ಅಂತ ಬರ್ದಿರ್ತಾರೆ. ಹಂಗಿರ್ತದ. ನೋಡ್ರಿ ಮುಂದೆ. ಅರ್ಥವನ್ನ ವಾತಿ ಆಯು, ಆಯುಷ್ಯ ಪ್ರದನಾಗಿದ್ದಾನೆ, ಆದ್ದರಿಂದ ವಾಯು. ಇನ್ನು ಇದು ಆಯುಷ್ಯ ಪ್ರದತ್ವ, ಆಯುಷ್ಯ ಕಡಿಮೆ ಅಲ್ಲ, ಆಯುಷ್ಯ ಕೊಡೋದು. ಮುಂದ ಆದಿತ್ಯಾಖ್ಯಸ್ಸ ಆದಿತ್ಯ ಆದದಾತ್ಯಾಯುರಸ್ಯಯತ. ಈಗ ಆದಿತ್ಯ ಅಂದ್ರೆ ಆಯಸ್ಸನ್ನ ತೆಗೆದುಕೊಳ್ಳೋದು. ಆದದಾತಿ ಆಯುಹು ಇತಿ ಆದಿತ್ಯ. ಸರಿ ಆಯ್ತಾ? ಆದದಾತಿ ಆಯುಹು ಇತಿ ಆದಿತ್ಯ, ನಮ್ಮ ಆಯಸ್ಸನ್ನ ಕಸಿದುಕೊಳ್ಳುತ್ತಾನೆ. ಮುಗಿತಲ್ಲ, ನಿಂದು ಕರ್ಮ ಸವಿತಲ್ಲಪ್ಪ, ಸರಿ ಸಾಕು. ಈ ಜನ್ಮದಲ್ಲಿ ಎಷ್ಟು ಕರ್ಮವನ್ನ ಮಾಡಬೇಕಾಗಿತ್ತಷ್ಟು ಮಾಡಿ ಆಯ್ತು. ಇನ್ನು ಎಷ್ಟು ಕರ್ಮ ಮಾಡ್ತೀಯ ಪಾಪ, ಸಾಕು. ಎಷ್ಟು ನಿನಗೆ ಮುಂದಿನ ಜನ್ಮಕ್ಕೆ, ಅದ್ರ ಮುಂದಿನ ಜನ್ಮಕ್ಕೆ ಹೊತ್ಕೊಂಡು ಹೋಗ್ಬೇಕು ಅಷ್ಟು ಮಾಡಿ. ಈಗ ಮತ್ತ ಮುಂದೆ ಬೆಳೆಸ್ಕೋದ್ ಕೂಡ್ಬೇಡ ಅಂತ ಕರ್ಕೊಂಡ್ಬಿಡ್ತಾನ ನಮ್ಮನ್ನಷ್ಟ. ಸರಿನಾ? ಮುಂದೆ ಇಷ್ಟು ಎಲ್ಲಿಗೆ ಬಂತು? ಮಹಾಲಕ್ಷ್ಮೀ ದೇವಿಯು ನಾನು ಅರಿಷ್ಟಂ ಕೋಶಂ ಪ್ರಪದ್ಯೆ ಅಂತ ತಿಳಿದುಕೊಂಡು ನಿತ್ಯ ಕೋಶ, ನಿತ್ಯ ಇಚ್ಛಾನಂದ ರೂಪನಾದ, ಆನಂದ ಇಚ್ಛಾರೂಪನಾದ ಪರಮಾತ್ಮನನ್ನ ಕೇವಲ ಅವನ ಪ್ರಸಾದದಿಂದ, ಅವನ ಇಚ್ಛೆಯಿಂದ ಹೊಂದಿದ್ದೇನೆ ಹೊರತಾಗಿ ನನ್ನ ಸಾಮರ್ಥ್ಯವೇನಿಲ್ಲ. ಸರಿಯಮ್ಮ, ನೀನು ಅವನ ಪೂಜೆಯನ್ನ, ಅವನ ಧ್ಯಾನವನ್ನ, ಅವನ ಆರಾಧನೆಯನ್ನ, ಸೇವೆಯನ್ನ ಮಾಡಿ ಅವನನ್ನ ಹೊಂದಿದ್ದೀಯಲ್ಲ. ಯಾರನ್ನ ಹೊಂದಿದ್ದೀಯ ನೀನು ಅಂತ ಕೇಳಿದ್ರೆ, ನಾನು ಹೊಂದಿದ್ದು ಪ್ರಾಣನನ್ನ ಹೊಂದಿದ್ದೇನೆ, ಭೂಹು ಹೊಂದಿದ್ದೇನೆ, ಭುವಃ ಹೊಂದಿದ್ದೇನೆ, ಸ್ವಹ ಹೊಂದಿದ್ದೇನೆ. ಪ್ರಾಣ ಅಂದ್ರೆ ವಾಸುದೇವ, ಆ ವಾಸುದೇವ ಭಿನ್ನವಾದದ್ದು ದಶಾವತಾರಗಳು. ಭೂಹು ಅಂದ್ರೆ ಸಂಕರ್ಷಣ, ಅವನಿಂದ ಅಭಿನ್ನವಾದದ್ದು ಪೃಥ್ವಿಯಲ್ಲಿರುವ ಪೃಥ್ವಿ ನಾಮಕ, ಅಂತರಿಕ್ಷದಲ್ಲಿದ್ದ ಅಂತರಿಕ್ಷ ನಾಮಕ, ಸ್ವರ್ಗದಲ್ಲಿದ್ದ ದ್ಯುರ್ನಾಮಕನಾಗಿದ್ದಾನೆ.
ಆಮೇಲೆ ಭುವಃ ಅಂತ ಕರೆಸಿಕೊಳ್ಳುವಂತಹ ಪ್ರದ್ಯುಮ್ನ ಅಗ್ನಿಯಲ್ಲಿದ್ದು ಅಗ್ನಿ ಅಂತ ಕರೆಸಿಕೊಂಡು, ವಾಯುವಿನಲ್ಲಿದ್ದು ವಾಯು ಅಂತ ಕರೆಸಿಕೊಂಡು, ಆದಿತ್ಯನಲ್ಲಿದ್ದು ಆದಿತ್ಯ ಅಂತ ಕರೆಸಿಕೊಳ್ತಾನೆ. ನಾವು ಮಾಡಿದ ಎಲ್ಲ ಆಹುತಿಗಳನ್ನ, ಯಜ್ಞಗಳಲ್ಲಿನ ಆಹುತಿಗಳನ್ನ ಸ್ವೀಕಾರ ಮಾಡ್ತಾನೆ. ಆಯಸ್ಸನ್ನ ಕೊಟ್ಟು ಆಯಸ್ಸನ್ನ ಕಳಿತಾನೆ. ಇಷ್ಟು ಮುಗೀತು. ಸ್ವಹ ಪ್ರಪದ್ಯೆ ಅಂತಂದ್ಲು. ಸ್ವಹ ಪ್ರಪದ್ಯೆ ಅಂತಂದ್ರ ನಾನು ಸ್ವರ್ನಾಮಕನಾದ ಅನಿರುದ್ಧನನ್ನ ಹೊಂದುತ್ತೇನೆ, ಹಂಗ ನನ್ನನ್ನು ನೀವು ದೃಷ್ಟಾಂತವಾಗಿಟ್ಟುಕೊಂಡು ಆದಿತ್ಯನನ್ನ ಹೊಂದಬೇಕು ಅಂತ ಹೇಳ್ತಿದ್ದಾಳೆ. ತಗೊಳ್ರಿ, ಸ್ವರ್ನಾಮಾತ್ವ ನಿರುದ್ಧೋಸೌ ಪರಾನಂದ ಪ್ರದತ್ವತಃ ಭಾಷ್ಯದಲ್ಲಿ. ಹೌದು, ಏನಂತ ಅಥ ಯದವೋಚಂ ಸ್ವಪ್ರಪದ್ಯೆ ಇತಿ ಋಗ್ವೇದಂ ಪ್ರಪದ್ಯೆ ಯಜುರ್ವೇದಂ ಪ್ರಪದ್ಯೆ ಸಾಮವೇದಂ ಪ್ರಪದ್ಯೆ ಇತ್ಯೇತದವೋಚಂ ತದವೋಚಂ. ಕೊನೆಯದು, ನಾನು ಸ್ವಹ ಅಂದ್ರೆ ಅನಿರುದ್ಧ, ಆ ಅನಿರುದ್ಧನನ್ನು ಹೊಂದುತ್ತೇನೆ ಅಂದ್ರೆ ಹೆಂಗಿದ್ದಾನ ಅನಿರುದ್ಧ ಅಂದ್ರ ಋಗ್ವೇದ ಯಜುರ್ವೇದ ಸಾಮವೇದ ಅಂತ ಕರೆಸಿಕೊಂಡಿದ್ದಾನೆ. ಸರಿ. ಸೋ ಅನಿರುದ್ಧ ರೂಪದ ಪರಮಾತ್ಮನಿಗೆ ಸ್ವಹ ಎಂಬ ಒಂದು ಹೆಸರನ್ನು, ಮೂರು ವೇದಗಳ ಹೆಸರನ್ನು ಸಮನ್ವಯ ಮಾಡಬೇಕೀಗ. ಸರಿ, ಬರ್ರಿ. ಸ್ವಹ ಅಂದ್ರೆ ಏನು? ಸ್ವರ್ನಾಮಾತು ಅನಿರುದ್ಧ, ಅಸೌ ಅನಿರುದ್ಧ. ಈ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನಲ್ಲ, ಅವ ಸ್ವಹ ಅಂತ ಕರೆಸ್ಕೊಳ್ತಾನೆ. ಯಾಕ? ಪರ ಆನಂದ ಪ್ರದತ್ವತಃ, ಶ್ರೇಷ್ಠವಾದ ಆನಂದವನ್ನು ನೀಡುತ್ತಾನೆ, ಉಂಟು ಮಾಡುತ್ತಾನೆ, ಹುಟ್ಟಿಸುತ್ತಾನೆ. ಆದ್ದರಿಂದ ದೇವರಿಗೆ ಸ್ವಹ ಅಂತ ಹೆಸರು. ಅಲ್ರಿ, ಈ ಆನಂದಕ್ಕ ಇದ್ರೊಳಗ ಹೆಂಗ್ ಹೊಂದಿಸ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಆಚಾರ ಅಂತಾರ, ಸುವಹ ಸ್ವಹ. ಸೂಪರ್ರಾದ ವಹ ಜ್ಞಾನವನ್ನ ಅಥವಾ ಆನಂದವನ್ನ ಉಂಟು ಮಾಡ್ತಾನಾದ್ರಿಂದ ದೇವರಿಗೆ ಸುವಹ ಸ್ವಹ ಅಂತ ಕರೀತಾರೆ. ಸರಿ. ಸ್ವರ್ನಾಮ ಪರಾನಂದ ಪ್ರದತ್ವತಃ. ಇನ್ನೊಬ್ಬರಿಗೆ ಆನಂದ ಕೊಡೋದು ಬಹಳ ದೊಡ್ಡ ಕೆಲಸ. ಅದು ಬಹಳ ದೊಡ್ಡ ಕೆಲಸ. ನಮ್ಮ ಗುರುಗಳು ಮುಂಡ್ರಿಯಾಚಾರ್ಯರು ಹೇಳ್ತಿರ್ಬೇಕು, ಏನು? ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ಹೇಳ್ತಿರ್ಬೇಕು. ಪ್ರಾಜ್ಞ, ಸ್ವಲ್ಪ ತಿಳುವಳಿಕೆ ಇದ್ದವನು ಸಮಾಜದಲ್ಲಿ 4 ಜನರಿಗೆ ಒಳ್ಳೆಯ ಸಂತೋಷವನ್ನು ಉಂಟು ಮಾಡ್ಬೇಕಂತ, ಅದರಿಂದ ಭಗವಂತನ ಪೂಜೆ ಆಗ್ತದೆ ಅಂತ ಒಂದು ಮಾತು ಹೇಳ್ತಿರ್ಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ, ಅದು ಭಗವಂತನ ಪೂಜಾ ಅಂತ ಹೇಳ್ತಿರ್ಬೇಕು. ಅಂತ ಹೇಳಿ ಏನೇನೋ ಹುಚ್ಚುಚ್ಚಾರ ಜೋಕ್ ಹೇಳಿ ನಗಿಸಿ ಉಳ್ಳಾಡ್ಸಿ ಅಂತ ಮಾಡಬಾರದು. ಯಾವ ಮಾತುಗಳನ್ನ ಕೇಳೋದ್ರಿಂದ ಅವನ ಮನಸ್ಸು ಮತ್ತ ಮೆಲಕ್ ಹಾಕ್ಬೇಕದನ್ನ. ಆಹಾ, ಇನ್ನೊಂದ್ಸಲ ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ಸಂತೋಷ ಆಗ್ತದ ಅಂತ ನಾವು ಹೇಳಿ ಆದ ಮೇಲೆ ಮತ್ತೊಮ್ಮೆ ಆತ ಮನಸ್ಸಿನಲ್ಲಿ ನೆನೆಸಿಕೊಂಡಾಗ ಮುಖದಲ್ಲಿ ಮಂದಹಾಸ ಬಂದು ಹೋದದ್ದಾದರೆ ಅದುವೇ ಹರಿಪೂಜೆ ಅಂತ ಒಂದು ಶ್ಲೋಕ, ಹಿಂದಿನ ಶ್ಲೋಕ, ಅದನ್ನ ಹೇಳ್ತಿರ್ಬೇಕು ನಮ್ಮ ಆಚಾರ್ಯ. ಇನ್ನ ಈ ಅನಿರುದ್ಧನಿಗೆ ಸ್ವಹ ಅಂತ ಹೆಸರು. ಇನ್ನು ಆ ಅನಿರುದ್ಧನಿಗೆ ಋಗ್ವೇದ ಯಜುರ್ವೇದ ಸಾಮವೇದ ಅಂತ ಹೆಸರು. ಯಾಕಂದ್ರೆ ಆಯಾ ವೇದಗಳಲ್ಲಿ ಇದ್ದದ್ರಿಂದ ಆ ಹೆಸರು. ಋಗ್ವೇದ ಅಂದ್ರ ಋಗ್ವೇದದಲ್ಲಿ ಇದ್ದವನು, ಯಜುರ್ವೇದದಲ್ಲಿ ಇದ್ದವನು, ಸಾಮವೇದದಲ್ಲಿ ಇದ್ದವನು ಅಂತ ಒಂದ್ ಅರ್ಥ. ಎರಡನೇ ಅರ್ಥ, ಋಗ್ವೇದ ಅಂದ್ರ ಆಚಾರ ಅಂತಾರ, ಋಗ್ವೇದಾಖ್ಯಸ್ಸ ಋಗ್ವೇದೇ ಜ್ಞಾನಂ ವೇದಯತೆ ಯತಃ. ಏನು? ನಮ್ಮಲ್ಲಿ ಆನಂದವನ್ನಷ್ಟೇ ಹುಟ್ಟಿಸುವುದಿಲ್ಲ, ಆನಂದವಾಗಿದೆ ಎಂಬ ಜ್ಞಾನವನ್ನು ಹುಟ್ಟಿಸ್ತಾನಾದ್ದರಿಂದಾಗಿ ಋಗ್ವೇದ ಅಂತ ಹೆಸರವನಿಗೆ. ಋಕ್ ಜ್ಞಾನವನ್ನು, ವೇದಯತೆ ಹುಟ್ಟಿಸುತ್ತಾನೆ. ಬರ್ಕೊಳ್ರಿ. ಋಕ್ ಅಂದ್ರೆ ಜ್ಞಾನ, ಜ್ಞಾನವನ್ನು ವೇದಯತೆ ಉತ್ಪಾದಯತೆ ಹುಟ್ಟಿಸುತ್ತಾನೆ. रुक जाओ थोड़ा बाद में देखेंगे ಅಂತ ಹೇಳಿ, ರುಕ್ ಅಂದ್ರೆ ಜ್ಞಾನ, ವೇದಯತೆ ಹುಟ್ಟಿಸ್ತಾನೆ. ಅಂದ್ರೆ ಕೇವಲ ವಸ್ತುಗಳ ರಿಸೀವಿಂಗ್ ಆದ್ರಲ್ಲ, ರಿಸೀವ್ಡ್ ಆದದ್ದು ಫೀಲ್ ಆಗ್ಬೇಕಲ್ಲ, ಅದೊಂದು ಮಜಾ ಇರ್ತದ. ಏನಾಗಿರ್ತದ ಅಂತಂದ್ರ ಗ್ರಹಿಸುವುದು ಎರಡು ರೀತಿ ಇರೋದು. ಅದು ಬರೀ ಒಳಗ್ ಹೋಗಿರ್ತದ, ಅದು ಹಂಗ ಒಳಗ್ ಹೋಗಿರ್ಬಾರ್ದದು, ಒಳಗ್ ಇಳಿಬೇಕದು. ಒಳಗ್ ಹೋಗೋದಕ್ಕೂ ಒಳಗ್ ಇಳಿಯೋದಕ್ಕೂ ಬಹಳ ವ್ಯತ್ಯಾಸ ರೀ. ಕೆಲವರಿಗೆ ಹೊಟ್ಟೆ ತುಂಬಿಟ್ಟಿರ್ತದ, ಹಸಿವೆ ಆಗಿರಂಗಿಲ್ಲ, ಊಟಕ್ಕೆ ಕೂಡ್ಸಿರ್ತಾರೆ, ಹಿಂಗ್ ಸುಮ್ನೆ ಬಾಯ ಹಾಕೊಂಡಿರ್ತಾರ್ರಿ ಅವ್ರು. ಯಾಕಂದ್ರ ಎದ್ರಿ ಕೂತವ್ರು ಬಿಡಕ್, ಅಡಿಗೆ ಮಾಡಿದವ್ರು ಬಿಡಕ್ ಹಾಕೊಂಡ್ಬಿಟ್ಟಿರ್ತಾರೆ ಬಾಯಾಗ.
ಹಂಗಲ್ಲ, ಖರೆ ಹಸಿವೆ ಆದಾಗ ಹೆಂಗ್ ಒಳಗಿಳಿತದ ನೋಡ್ರಿ, ಹಂಗ ಇಳಿಬೇಕ. ಅವಾಗ ಅದದು ಉಪ್ಪು ಖಾರ ಹುಳಿ ರುಚಿಸದೆ ಗೊತ್ತಾಗಂಗಿಲ್ರಿ, ಖರೆ ಹಸಿವೆ ಆದಾಗ ಒಳಗ್ ಹೋಗ್ಬಿಟ್ಟಿರ್ತದ. ಈ ಸುಳ್ಳು ಹಸಿವೆ ಆದಾಗ ಕುಂಟ್ ನೆಪ ಬರ್ತಿರ್ತಾವ, ಯಾಕೋ ಬೆಂದಿಲ್ ನೋಡು, ಯಾಕೋ ಇದಾಗಿಲ್ ನೋಡು, ಅದಾಗಿಲ್ ನೋಡು ಅಂತ ಶುರು ಮಾಡಿರ್ತಾರ. ಆ ಹೊಟ್ಟೆ ತುಂಬಿದಂತ ಅರ್ಥ. ಅದಕ್ಕ ಕನ್ನಡದಾಗ ಒಂದು ಗಾದಿ ಮಾತು ತಂದ್ರು, ಏನು, ಹೊಟ್ಟೆ ತುಂಬಿದವನಿಗೆ ಹುಗ್ಗಿ ಮುಳ್ಳು ಮುಳ್ಳು ಅಂತ ಹೇಳಿದ. ಇರ್ಲಿ, ಯಾರು ಅನ್ಕೋಲ್ರಿ. ಅಂತೂ ಋಗ್ವೇದ ಅನ್ನೋ ಶಬ್ದಕ್ಕ ಜ್ಞಾನೋತ್ಪಾದಕ ಅಂತ ಅರ್ಥ. ಸರಿ, ಯಜುರ್ವೇದ ಅಂತ ದೇವರಿಗೆ ಹೆಂಗ ಹೆಸರು ಅನಿರುದ್ಧನಿಗೆ ಅಂದ್ರ ಯಜುರ್ವೇದೋ ಯಜುರ್ವೇದೇ, ಯಜುರ್ವೇದದಲ್ಲಿ ಇರ್ತಾನ, ಅದರಿಂದ ಯಜುರ್ವೇದ. ಆದ್ರೆ ಯಜ್ಞಂ ವೇದಯತೆ ಯತಃ, ಭಾರಿ ಅದ್ಭುತ ನಿರ್ವಚನ. ಯಜ್ಞಂ ವೇದಯತೆ ಇತಿ ಅಥವಾ ಯತಃ ಯಜ್ಞಂ ವೇದಯತೆ ಅತಃ ಯಜುರ್ವೇದ. ನಮಗೆ ನಾನಾ ತರಹದ ಯಜ್ಞಗಳ ಬಗ್ಗೆ ತಿಳುವಳಿಕೆಯನ್ನು ಉಂಟು ಮಾಡ್ತಾನಾದ್ದರಿಂದಾಗಿ ದೇವರಿಗೆ ಯಜುರ್ವೇದ ಅಂತ ಹೆಸರು. ಏನ್ ಮಾಡ್ತಾನವ, ನಾನಾ ಬಗೆಯ ಯಜ್ಞಗಳ ಬಗ್ಗೆ ಜ್ಞಾನವನ್ನು ಉಂಟು ಮಾಡ್ತಾನ. ಸರಿ ಆಯ್ತಾ? ಸರಿ, ನಾನಾ ಬಗೆಯ ಯಜ್ಞಗಳ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಹೇಳಿದ್ದಾನೆ. ಎಂತಿಂಥ ಯಜ್ಞಗಳವ ಅಂತ ತಿಳ್ಕೊಂಡು ಹೇಳಿ. ಏನ್ರಿ, ಉಪವಾಸ ಮಾಡೋದು ಒಂದು ಯಜ್ಞ ಅಂತ ಹೇಳ್ಯಾನ, ಗೊತ್ತಾಯ್ತಾ? ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂತ ತಿಳಿದುಕೊಂಡು ನಿಯತವಾದ ಆಹಾರ, ಇವತ್ತು ತಗೋಬೇಕು, ಇವತ್ತು ತಗೋಬಾರ್ದು, ಇಷ್ಟೊತ್ತಿಗೆ ತಗೋಬೇಕು, ಇಷ್ಟೊತ್ತು ತಗೋಬಾರ್ದು ಅಂತ ಹೇಳಿ ಇದೊಂದು ಯಜ್ಞವನ್ನು ಹೇಳಿದ್ದಾನೆ. ಹಿಂಗ ಬೇರೆ ಬೇರೆ ಯಜ್ಞಗಳನ್ನೆಲ್ಲ ತಿಳಿಸಿಕೊಟ್ಟವನು ಪರಮಾತ್ಮ. ದ್ರವ್ಯ ಯಜ್ಞ, ಜ್ಞಾನ ಯಜ್ಞ ಅಂತ ತಿಳಿಸಿಕೊಡ್ತಾನ ಸ್ವಾಮಿ. ಎಲ್ಲ ಯಜ್ಞಗಳನ್ನು ಹೇಳಿ ಕೊನೆಗಂತಾನ ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತ ಮತ್ತಂತಾನ. ಶ್ರೇಷ್ಠ ಯಾವುದು? ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಅಂತ ಕರೆದಿದ್ದಾನ. ಈಗ ನೀವೇನ್ ಮಾಡ್ಲಿಕ್ಕತ್ತಿರಲ್ಲ, ಇದು ಜ್ಞಾನ ಯಜ್ಞ. ಹಿಂಗಾಗಿ ಆ ಜ್ಞಾನ ಯಜ್ಞ ಬಗ್ಗೆ ತಿಳ್ಕೊಂಡಿರಿ. ಸರಿ, ಮುಂದೆ ಹೋಗೋಣ ಬರ್ರಿ. ಇನ್ನ ಸಾಮವೇದ ಸಾಮವೇದೇ, ಸಾಮವೇದೊಳಗಿದ್ದಾನೆ ಪರಮಾತ್ಮ. ಸಾಮ್ಯಂ ವೇದಯತೆ ಹ್ಯಯಂ, ಯಾಕ ಸಾಮ್ಯವನ್ನ ತಿಳಿಸಿಕೊಡ್ತಾನ. ತನ್ನ ಎಲ್ಲ ರೂಪಗಳಲ್ಲಿರುವಂತಹ ಸಮಾನತೆಯನ್ನು ತಿಳಿಸಿಕೊಡುತ್ತಾನ. ಅದರಿಂದ ದೇವರಿಗೆ ಸಾಮವೇದ ಅಂತ ಕರೀತಾರ. ಸರಿ, ಮುಂದ ಏವಂ ಚತುರ್ವಿಧಂ ತತ್ವಂ ತದವೋಚಮಹಂ ಹರೇಹೇ. ಹರೇಹೇ ಚತುರ್ವಿಧಂ ಏವಂ ವಿಧಂ ತತ್ವಂ ಅಥವಾ ಏವಂ ಚತುರ್ವಿಧಂ ತತ್ವಂ ಅಹಂ ತತ ಅವೋಚಂ. ಹೀಗೆ 4 ವಿಧವಾದ ಭಗವತ್ ತತ್ವವನ್ನು ಹೇಳಿದ್ದೇನೆ. ಇತ್ಯುವಾಚ ಇಂದಿರಾದೇವಿ ಸ್ತುವಂತಿ ಪರಮಂ ಹರಿಂ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಹೀಗೆ ನಮಗೆ 4 ಭಗವದ್ ರೂಪಗಳ ತತ್ವವನ್ನು ತಿಳಿಸಿಕೊಟ್ಟಿದ್ದಾಳೆ. ಇತ್ತೀಚ ಮುಗಿತಿಲ್ಲಿಗೆ. ಈ ಘಟ್ಟ ಮುಗಿದ ಮೇಲೆ ಮುಂದಿನ ಪುಟದಲ್ಲಿ ಹೇಳಿದ್ದಾರೆ ಏನು, ಪುಲ್ಲಿಂಗೇನ ಉಚ್ಚತೆ ಸ್ತ್ರೀಚ ಪುಂಭ ಶಕ್ತಿಮತಿ ಕ್ವಚಿತ ಅಥವಾ ಪುಂವತ್ ಶಕ್ತಿಮತಿ ಕ್ವಚಿತ ಇತ್ತೀಚ. ಇದು ಮುಗಿದದ, ನೀನು ಹೇಳಿಬಿಟ್ಟಿದ್ದೀನಿ ಪಾಠವನ್ನ, ಮೊನ್ನೆ ಆಗೋಯ್ತು. ಸರಿ, ಈಗ ಇನ್ನು ಮುಂದೆ ನಾವು ಪಾಠದಲ್ಲಿ ಏನನ್ನ ಕೇಳಿ ಹೊರಟಿದ್ದೇವೆ, ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಮಹಾಲಕ್ಷ್ಮೀ ದೇವಿ ಜಗತ್ತಿನಲ್ಲಿಯೇ ಅತ್ಯಂತ ಹಿರಿಯ ಉಪಾಸಕಳಾಗಿ, ಅವಳಿಗಿಂತಲೂ ಭಗವಂತನ ಆರಾಧನೆಯನ್ನ ಇನ್ಯಾರೂ ಹೆಚ್ಚು ಮಾಡಲು ಸಾಧ್ಯವಿಲ್ಲ. ಅಷ್ಟು ಅತ್ಯಧಿಕವಾದ ಉತ್ಕೃಷ್ಟವಾದ ಉಪಾಸನೆಯನ್ನ ಮಾಡುವ ಮಹಾಲಕ್ಷ್ಮಿ ತಾನು ಉಪಾಸನೆಗೈದಿರುವ ರೀತಿಯನ್ನ ಲೋಕದ ಮುಂದೆ ವೇದಗಳ ಮಾತಿನಲ್ಲಿ ಬಿಚ್ಚಿಡುತ್ತಾ, ಇದರಲ್ಲಿ ನಿಮಗೆ ಯೋಗ್ಯತೆಯಲ್ಲಿ ಯಾವುದು ಸಾಧ್ಯವಿದೆಯೋ ಅದನ್ನು ಅವಶ್ಯವಾಗಿ ಉಪಾಸನೆ ಮಾಡ್ರಿ ಅಂತ ಹೇಳ್ತಾ, ಆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಆಕಾಶದ ದೃಷ್ಟಾಂತವನ್ನ ನೀಡಿದರೆ ಆಕಾಶದಂತೆ ನಿರಾಕಾರನಾಗಿದ್ದಾನೆ ಎಂದು ತಿಳಿಯಬೇಡ್ರಿ. ಅವನಿಗೆ ಫಸ್ಟ್ ಕ್ಲಾಸ್ ಹೊಟ್ಟೆ ಇದೆ, ಆ ಹೊಟ್ಟೆಯಲ್ಲಿ ಅಂತರಿಕ್ಷ ಸೇರಿಕೊಂಡಿದೆ. ಅವನಿಗೆ ಪಾದ ಇದೆ, ಪಾದದಲ್ಲಿ ಭೂಮಿ ಸೇರಿಕೊಂಡಿದೆ. ಅವನ ಬಾಹುಗಳಿವೆ, ಎಲ್ಲಾ ದಿಕ್ಕುಗಳಲ್ಲಿರುವಂತಹ ಬಾಹುಗಳಿವೆ. ಅವನಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಲ್ಲಿ 4 ದಿಕ್ಕುಗಳಲ್ಲಿ ಹೊಂದುವಂತಹ 4 ಬಾಹುಗಳಿವೆ. ಸ್ವರ್ಗಲೋಕವೇ ತಲೆಯಾಗಿದೆ. ಇಂತಹ ಭಗವಂತ ದೇವತೆಗಳೆಂಬ ಸುವರ್ಣಗಳನ್ನ ರತ್ನಗಳನ್ನ ಮುಚ್ಚಿಡುವಂತಹ ಭದ್ರವಾದ ಪೆಟ್ಟಿಗೆಯಾಗಿದ್ದಾನೆ. ಆ ಭಗವಂತನ
ಹೊಟ್ಟೆ, ಪಾದ, ತಲೆ ಇವುಗಳ ಉಪಾಸನೆಯನ್ನ ಬೇರೆ ಸಂದರ್ಭದಲ್ಲಿ ನೀವೆಲ್ಲ ಮಾಡಿದ್ರೂ ಬಾಹುಗಳ ಉಪಾಸನೆಯನ್ನ ನೀವು ಮಾಡಿರೋದಿಲ್ಲ. ಅದಕ್ಕಾಗಿ ನಾನು ಬಾಹುಗಳ ಉಪಾಸನೆಯನ್ನ ಮಾಡಿ ಏನು ಫಲ ಪಡೆದಿದ್ದೇನೆ ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಆ ಭಗವಂತನ ಮೇಲಿನ ಬಲಗೈಗೆ ಜುಹು ಅಂತ ಹೆಸರು, ಕೆಳಗಿನ ಬಲಗೈಗೆ ಸಹಮಾನ ಅಂತ ಹೆಸರು, ಮೇಲಿನ ಎಡಗೈಗೆ ರಾಜ್ಞಿ ಅಂತ ಹೆಸರು, ಕೆಳಗಿನ ಎಡಗೈಗೆ ಸುಭೂತ ಅಂತನ್ನುವಂತಹ ಹೆಸರಿದೆ. ಮೇಲಿನ ಬಲಗೈಯಲ್ಲಿ ಚಕ್ರವನ್ನು, ಕೆಳಗಿನ ಬಲಗೈಯಾಗಿರುವ ಸಹಮಾನ ಎಂಬ ಕೈಯಲ್ಲಿ ಶಂಖವನ್ನು, ರಾಜ್ಞಿ ಎಂಬ ಮೇಲಿನ ಎಡಗೈಯಲ್ಲಿ ಗದೆಯನ್ನು, ಕೆಳಗಿನ ಎಡಗೈಯಾಗಿರುವಂತಹ ಸುಭೂತಾದಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾರೆ. ಇಂತಹ 4 ಭುಜಗಳಿಂದ ಭಗವಂತನು ವಾಯುದೇವರ ಸೃಷ್ಟಿಯನ್ನ ಮಾಡ್ತಿದ್ದಾನೆ. ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಶಾಲಿನಃ ಎಂಬುವಂತಹ 4 ವಾಯುದೇವರ ರೂಪಗಳನ್ನು ಚಿಂತನೆ ಉತ್ಪತ್ತಿ ಮಾಡ್ತಾ ಇದ್ದಾನೆ. ಆ ಭಗವಂತನ 4 ಬಾಹುಗಳು, 4 ಆಯುಧಗಳು, 4 ದಿಕ್ಕಿಗಿರುವುದು 4 ವಾಯುದೇವರ ರೂಪಗಳನ್ನ ನಾನು ಪುತ್ರತ್ವೇನ ಅಂದ್ರೆ ವಾಯುದೇವರು ಭಗವಂತನ ಪುತ್ರನಾಗಿ ದಿಶಾಂವತ್ಸಹ ಅಂತ ಕರೆಸಿಕೊಂಡಿದ್ದಾರೆ ಎಂದು ಉಪಾಸನೆ ಮಾಡಿದ್ದಕ್ಕೆ ಯಾರ ಹೊಟ್ಟೆಯಲ್ಲೂ ಮಗಳಾಗಿ ಹುಟ್ಟಿ ಪುತ್ರನಾಗಿ ಅಳುವ ಪ್ರಸಂಗವನ್ನೇ ತಂದುಕೊಳ್ಳಲಿಲ್ಲ ನಾನು. ಆ ಭಗವಂತನ ಉಪಾಸನೆಯನ್ನ ಮಾಡಿ ಹುಟ್ಟಲಿಲ್ಲ ಅಷ್ಟೇ ಅಲ್ಲ, ಅಂತಹ ಭಗವಂತನ ಉಪಾಸನೆಯನ್ನ ಮಾಡಿ ನಾನು ಪಡೆದುಕೊಂಡೆ ಭಗವಂತನ ರೂಪಗಳನ್ನ. ಆ ಭಗವಂತ ತಾನು ಪರಮಾನುಗ್ರಹವನ್ನ ಮಾಡಿ ವಾಸುದೇವನಾಗಿ ಮತ್ಸ್ಯಾದಿ ದಶಾವತಾರಗಳಿಂದ ಅಭಿನ್ನನಾಗಿ ತನ್ನ ರೂಪಗಳನ್ನು ನನಗೆ ಕೊಟ್ಟ. ಅದಾದ ಮೇಲೆ ಸಂಕರ್ಷಣನಾಗಿ ಇದ್ದುಕೊಂಡು ಭೂಹು ಭುವಃ ಸ್ವಹ ಅಂದ್ರೆ ಪೃಥಿವಿ, ಅಂತರಿಕ್ಷ, ಸ್ವರ್ಲೋಕಗಳಲ್ಲಿ, ದ್ಯುರ್ಲೋಕಗಳಲ್ಲಿ ಇದ್ದುಕೊಂಡು ನನಗೆ ತನ್ನ ರೂಪಗಳನ್ನು ತೋರಿಸಿಕೊಂಡಿದ್ದಾನೆ. ಅದಾದ ಮೇಲೆ ಪ್ರದ್ಯುಮ್ನಾಗಿದ್ದುಕೊಂಡು ಅಗ್ನಿವಾಯು ಆದಿತ್ಯರಲ್ಲಿರುವಂತಹ ತನ್ನ ರೂಪಗಳನ್ನು ತೋರಿಸಿಕೊಟ್ಟಿದ್ದಾನೆ. ಸ್ವಹ ಎಂಬ ಶಬ್ದದಿಂದ ಕರೆಸಿಕೊಂಡ ಅನಿರುದ್ಧ ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿ ಇದ್ದುಕೊಂಡು ಸಾಮಾನ್ಯ ಜ್ಞಾನ, ಯಜ್ಞಜ್ಞಾನ, ತನ್ನ ಭಗವದ್ ರೂಪಗಳ ಜ್ಞಾನವನ್ನ ಕೊಟ್ಟಿದ್ದಾನೆ. ಇಷ್ಟೆಲ್ಲ ನಾನು ಉಪಾಸನೆ ಮಾಡಿ ಭಗವಂತನ ಪಡೆದುಕೊಂಡದ್ದು ಅನಾದಿ ಕಾಲದಿಂದ ಭಗವತ್ ಪ್ರಸಾದದಿಂದ. ಆದ್ರಿಂದ ಹೇ ಜನಾಹ, ಎಲೆ ಜನರೇ, ನೀವು ಭಗವಂತನ ಉಪಾಸನೆಯನ್ನ ಮಾಡಿ ಭಗವಂತನನ್ನ ಪಡೆದುಕೊಳ್ಳ್ರಿ ಅಂತ ಅನ್ನುವ ಮಾತನ್ನ ತಿಳಿಸಿಕೊಟ್ಲು. ಸಣ್ಣ ಪ್ರಶ್ನೆ ಶುರುವಾಯಿತು. ಹೌದ್ವಾ ನಮ್ಮವ್ವ, ನೀ ಏನ್ ಮಾಡ್ತಿ? ಚಲೋ ಪಡ್ಕೋತಿ ಭಗವಂತನ, ಯಾಕಂದ್ರ ನಿನಗೆ ಹುಟ್ಟಿಲ್ಲ, ಸಾವಿಲ್ಲ, ಪಡ್ಕೋತಿ. ನಮ್ಮಂಥವ್ರು ಏನ್ರ ಸಾಧನಾ ಮಾಡೋಣ ಅಂತ ಕೂಡ್ಲೆ ಒಂದಾ ನೆಗಡಿ ಬಂದಿರ್ತದ, ಒಂದಾ ಕೆಮ್ಮು ಬಂದಿರ್ತದ, ಒಂದಾ ತಲೆಶೂಲಿ ಬಂದಿರ್ತದ, ಒಂದಾ ಹೊಟ್ಟಶೂಲಿ ಬಂದಿರ್ತದ. ರುದ್ರದೇವರ ಕೈಯಾಗ ತ್ರಿಶೂಲ್ ಇದ್ರೆ ನಮಗೆ ಶತಶೂಲ, ನಮಗೆ ಶತಶೂಲ ಅಷ್ಟೇ ಅಲ್ಲ ಸಹಸ್ರ ಶೂಲ. ಅಂದಮೇಲೆ ಕೆಲವರು ಪಾಪ ಪೂಜಾ ಮಾಡ್ಕೋತ ಕೂತಾಗ ಹೋಗ್ಬಿಟ್ರ. ಕೆಲವ್ರು 24ರೊಳಗೆ ಹೋಗ್ಯಾರ, ಕೆಲವ್ರು 48ರೊಳಗೆ ಹೋಗ್ಯಾರ, ಕೆಲವ್ರು 100ರೊಳಗೆ ಹೋಗ್ಯಾರ. ಹಿಂಗ ನಾವೇನಾದರೂ ಮಧ್ಯದಲ್ಲೇ ವಯಸ್ಸಿನಲ್ಲಿ ಸಾಧನೆಯನ್ನ ಮುಗಿಸದೆ ಹೋಗಿಬಿಟ್ಟರೆ, ಹೌದಾ? ಹಾಗಾದ್ರೆ ನಾನೊಂದು ಉಪಾಸನೆಯನ್ನು ಹೇಳ್ತೀನಿ ಕೇಳ್ರಿ ಅಂತ ವೇದ ಪುರುಷ ಮುಂದಿನ ಉಪಾಸನೆಗೆ ಕರೆದುಕೊಂಡು ಹೋಗ್ತಾನೆ. ಇದು ನಾವು ನಮ್ಮನ್ನು ಏನಂತ ತಿಳಿದುಕೊಂಡು ಪ್ರತಿನಿತ್ಯದಲ್ಲಿ ಬದುಕಬೇಕು ಅಂದ್ರೆ, ಪುರುಷೋ ವಾವ ಯಜ್ಞಸ್ತಸ್ಯ ಯಾನಿ 24 ವರ್ಷಾಣಿ ತತ್ಪ್ರಾತಃ ಸವನಂ 24 ಗಾಯತ್ರಿ ಗಾಯತ್ರಂ ಪ್ರಾತಃ ಸವನಂ ತದಸ್ಯ ವಸವೋ ಅನ್ವಾಯತ್ತಾಃ ಪ್ರಾಣಾವಾವ ವಸವ ಏತೆ ಹೀದಂ ಸರ್ವಂ ವಾಸಯತಿ ತಂ ಚೇದೇ ತಸ್ಮಿನ್ ವಯಸಿ ಕಿಂಚಿದುಪತಪೇತ ಸಬ್ರೂಯಾತ್ ಪ್ರಾಣಾವಸವ ಇದಂ ಮೇ ಪ್ರಾತಃ ಸವನಂ ಮಾಧ್ಯಂದಿನ ಸವನಮನುಸಂತನಂತು ಇತಿ ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೆ ಯಜ್ಞೋ ವಿಲೋಪ್ಸೀತ್ಯುದ್ಧೈವ ತತ ಏತದ್ಗದೋ ಅಗದೋಹ ಭವತಿ. ಏನ್ ಮಾಡಬೇಕು? ಪುರುಷೋ ವಾವ ಯಜ್ಞ, ಹೀಗೆ ಒಂದು ಉಪಾಸನೆಯನ್ನು ಮಾಡ್ಬೇಕಂತೆ. ನೋಡ್ರಿ, ವಿಚಿತ್ರ ಇದೆ. ನಾವು ಕೆಲವರು ಮಾತ್ರ 120 ವರ್ಷಗಳ ಕಾಲ ಬದುಕಿದವರು ಇದ್ದಾರೆ ಅಂತ ಕೇಳಿದ್ದೇವೆ. ಈಗೂ ಇದ್ದಾರೆ. ಈಗೂ ಇವತ್ತಿನ ಕಾಲದಲ್ಲೂ ಅನೇಕ ಜನ ಇದ್ದಾರೆ. ಮೊನ್ನೆ ಯಾರಿಗೋ 120 ವರ್ಷದವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು, ಅವರ ಅನಂತರದಲ್ಲಿ ಹೋದ್ರು. ಇವ್ರು ಕೊಡೋ ತನಕ ಕಾಯ್ತಿದ್ರೋ ಏನೋ ಅನ್ನೋ ಹಂಗದ. ಇವ್ರು ಕೊಟ್ಟದ್ದಕ್ಕ ಹೋದ್ರೋ, ಇಲ್ಲ ಅಂದ್ರೆ ಉಳಿತಿದ್ರೋ ಏನೋ ಗೊತ್ತಿಲ್ಲ. ಇನ್ನೊಂದ್ 4 ದಿವಸ ಕೆಲವು ಹಂಗೆ ಆಗಿರ್ತಾವ್ರಿ. ಯಾವ್ದೋ ಮಠದಲ್ಲಿ ಇವ್ರು ಬಹಳ ಚಲೋ ಮಾಡ್ಯಾರ ಅಂತ ಪ್ರಶಸ್ತಿ ಕೊಡ್ತಾರ, ಮರುದಿವಸ ಹೋಗ್ಬಿಟ್ಟಿರ್ತಾರ ಅವ್ರು. ಅಂದ್ರೆ ಆ ಪ್ರಶಸ್ತಿ ಕೊಟ್ಟದ್ದಕ್ಕೆ ಹೋದ್ರೋ ಇವ್ರು ಹೋಗ್ತಾರ ಮೊದ್ಲೇ ಕೊಟ್ಟರೋ ಗೊತ್ತಿಲ್ಲ. ಎರಡು ಅನ್ಯೋನ್ಯಾಶ್ರಯ. ಅದಕ್ಕ 120 ವರ್ಷಗಳು ಅಂತನ್ನುವುದು ಒಂದು ವಾದ. ಇದು ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ವಾದರಾಜ ಶ್ರೀಚರಣರ ಬಗ್ಗೆ ಈ ಮಾತನ್ನು ಹೇಳ್ತಿರ್ತೇವೆ. ವಾದರಾಜ ಸ್ವಾಮಿಗಳು 120 ವರ್ಷ ಇದ್ರು ಅಂತ ಹೇಳ್ತೇವೆ. ಅದಲ್ಲದೆ ಇನ್ನೂ ಶತಾಯುಷಿಗಳಾದವರು ಇದ್ದಾರೆ.
ಒಟ್ಟಿನಲ್ಲಿ ಶತಮಾನಂ ಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಅಂತನ್ನುವ 100 ವರ್ಷದ ಸುಂದರವಾದ ಒಂದು ಬದುಕನ್ನು ನಾವು ಬದುಕಬೇಕಾಗಿದ್ರೆ, ಜೀವನವನ್ನು ನಡೆಸಬೇಕಾಗಿದ್ರೆ, ಎಷ್ಟೆಷ್ಟು ವರ್ಷಗಳಲ್ಲಿ ನಾವು ಏನೇನು ಭಗವದ್ರೂಪಗಳ ಏನೇನು ದೇವತೆಗಳ ಆರಾಧನೆಯನ್ನ ಮಾಡಿದರೆ ಆ ವಯಸ್ಸಿನಲ್ಲಿ ನಮಗೆ ಮರಣ ಬರುವುದಿಲ್ಲ. ಪೂರ್ಣವಾದ ಆಯಸ್ಸನ್ನ ಬದುಕಿ ಆಯಸ್ಸು ಮುಗಿದ ಮೇಲೆ ಸಾಯ್ತೀವೋ ಆಗ ಅದು ಅವಭೃತ ಅಂತ ಕರೆಸಿಕೊಳ್ಳುತ್ತದೆ. ಯಾವುದು? ನನ್ನ ಮರಣ ನನ್ನ ಜೀವನವೆಂಬ ಯಜ್ಞದ ಅವಭೃತ. ವಿಚಾರ ಮಾಡ್ರಿ, ಯಜ್ಞ ಮುಗಿದ ಮೇಲೆ ಪುರೋಹಿತರು ನಮ್ಮನ್ನ ಮಣಿ ಮೇಲೆ ಕೂಡಿಸಿ ಕೈಯಾಗ ಒಂದು ತಮ್ಗಿ ಹಿಡ್ಕೊಂಡು ನೀರು ಬಿಳಿದೆಲಿನೋ ಮಾವಿನೆಲಿನೋ ಕೊನೆಗೆ ದರ್ಭನೋ ಏನೂ ಸಿಗ್ಲಿಲ್ಲ ಅಂದ್ರೆ ಅವರು ತಮ್ಮ ಪವಿತ್ರವಾದ ಹಸ್ತದಿಂದಲೋ ಹಾಕಿ ತಲೆಯಾಗ ನೀರು ಗೊಜ್ಜಿ ಮುಗೀತ್ ನಡಿ ನಿಂದ ಅವೃತ ಆತು ಅಂತ ಹೇಳ್ತಿರ್ತಾರಲ್ಲ. ಆ ಅವೃತ ಸ್ಥಾನ ಯಾವುದು ಅಂದ್ರೆ ಈ ಜೀವನವೇ ಒಂದು ಯಜ್ಞ. ಈ ಜೀವನವೆಂಬುವಂತಹ ಯಜ್ಞದಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಒಂದು ಆಹುತಿಯನ್ನ ಹಾಕ್ತೇವಂತೆ. ಜಗನ್ನಾಥದಾಸರು ದಿವಸವೆಂಬ ಆಹುತಿಯ ಅಂತ ಹೇಳ್ತಾರೆ. ಒಂದು ದಿವಸ ಕಳೆದರೆ ಒಂದು ಆಹುತಿಯನ್ನ ಹಾಕಿದಂತೆ ನಾವು. ಎಷ್ಟು ದಿವಸ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಇದ್ದೀವಿ ನೆನಪಿಟ್ಟುಕೊಳ್ರಿ, ಅಷ್ಟು ಆಹುತಿ ಹಾಕಿ ಆಯಿತು. ಇನ್ನು ಉಳಿದು ಎಷ್ಟು ಆಹುತಿಗಳವ ಅಷ್ಟು ಆಹುತಿ ಹಾಕಿ ನಾವು ಹೋಗೋರು. ಯಾರೇನ್ ಮಾಡ್ಲಿಕ್ಕೂ ಬರೋದಿಲ್ಲ, ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನೂ ಹೆಚ್ಚಿಗೆ ಹಾಕ್ತೀನಿ ಅಂದ್ರೂ ಉಪಯೋಗ ಇಲ್ಲ, ಕಡಿಮೆ ಹಾಕ್ತೀನಿ ಅಂದ್ರೂ ಬರಂಗಿಲ್ಲ. ಏನಾಗ್ಬಿಟ್ಟಿರ್ತದ್ರಿ, ಬಾಯಾಗ ಒಂದು ತುತ್ತು ಇಟ್ಕೊಂಡು ಕೈಯಾಗ ಒಂದು ತುತ್ತು ಹೇಳ್ಕೊಂಡು ಕೂತ್ ಬಿಟ್ಟಿರ್ತಾನವ. ಅದು ತಿಂದ ಹೊರತು ಇದನ್ನ ತೆಗಿಲಿಕ್ ಬರೋದಿಲ್ಲ, ಇದನ್ನ ತಿಂದ ಹೊರತು ಕೈ ತೊಳ್ಕೊಳಿಕ್ ಬರೋದಿಲ್ಲ. ಹಿಂಗ್ ಪರಿಸ್ಥಿತಿ ನೋಡ್ರಿ ನಮ್ದು ಹೆಂಗದ ಅಂತಂದ್ರ ಇಷ್ಟ ಚಲೋ ಅದ ಜೀವನ. ಅದಕ್ಕ ಆ ದಿವಸವೆಂಬುವಂತಹ ಆಹುತಿಗಳನ್ನ ಹಾಕುವಾಗ ಇದೊಂದು ಯಜ್ಞ. ಈ ಯಜ್ಞದಲ್ಲಿ ನಾವೇನ್ ಚಿಂತನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. 100 ವರ್ಷಗಳನ್ನು 116 ವರ್ಷಗಳವರೆಗೆ ಹೊಂದಿಸಿಕೊಳ್ಳಬೇಕೆಂಬುದಾಗಿ ನನ್ನ ಸೂಚನೆ ಅಷ್ಟೇ. ನೀವೇನ್ ಮಾಡ್ಬೇಕು ಅಂದ್ರೆ ಇದರ ಪ್ರಕಾರ ರಾಯರು ಇಲ್ಲಿ 116 ವರ್ಷದ ಒಂದು ಚಿಂತನೆ ಬರ್ತದೆ. ಹೇಳ್ತೀರಿ ಹೆಂಗ ಅಂತ ತಿಳ್ಕೊಂಡು. ಮೊದಲನೇ 24 ವರ್ಷಗಳು ಒಂದು ಯಜ್ಞ, 25ರಿಂದ 68 ಇದು ಎರಡನೇ ಯಜ್ಞ, 69ರಿಂದ 116ರವರೆಗಿನ ಮೂರನೇ ಯಜ್ಞ. ಆಯ್ತಾ? ಈಗ ಟೈಟಲ್ ಬರ್ಕೊಳ್ರಿ. ಏನು ಅಂತ ಕೇಳಿದ್ರೆ ಪುರುಷ ಯಜ್ಞ ಅಂತ ಹೆಡ್ಡಿಂಗ್ ಬರ್ಕೊಳ್ರಿ. ಪುರುಷ ಯಜ್ಞ ಅಂತ ಹೆಡ್ಡಿಂಗ್ ಬರ್ಕೊಳ್ರಿ. ಬರ್ಕೊಂಡ ಮೇಲೆ ಪ್ರಸಿದ್ಧ ಕೆಳಗಡೆಗೆ ಶುರುವಾಗಬೇಕು, ವಾಕ್ಯ ಬರ್ಕೋಬೇಕು. ಪ್ರಸಿದ್ಧ ಯಜ್ಞಗಳಲ್ಲಿ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಎಂಬ ಪ್ರಸಿದ್ಧ ಯಜ್ಞಗಳಲ್ಲಿ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಎಂಬ 3 ಯಜ್ಞಗಳಂತೆ ನನ್ನ ಬದುಕೆ ಭಗವಂತನ ಪೂಜೆಗೆ ಮೀಸಲಾದ ಯಜ್ಞ. ಭಗವಂತನ ಪೂಜೆಗೆ ಮೀಸಲಾದ ಯಜ್ಞ. ಮೊದಲಿನ 24 ವರ್ಷಗಳು ಪ್ರಾತಃ ಸವನ, ಮುಂದಿನ 44 ವರ್ಷಗಳು ಅಂದರೆ 25ರಿಂದ 68ರವರೆಗೆ ಮಾಧ್ಯಂದಿನ ಸವನ, ಮಧ್ಯಾಹ್ನದ ಯಜ್ಞ. ಮುಂದಿನ 48 ವರ್ಷಗಳು
ಅಂದರೆ 69ರಿಂದ 116 ವರ್ಷಗಳು. ಸಾಯಂ ಸವನ. ಇಷ್ಟು ಒಂದು ಚಾರ್ಟ್ ರೆಡಿ ಆಯ್ತು. ಅಂದ್ರೆ ಪ್ರಸಿದ್ಧವಾದ ಯಜ್ಞದಲ್ಲಿ ಪ್ರತಿನಿತ್ಯದಲ್ಲಿ 3 ಹೊತ್ತಿನಲ್ಲಿ ಮಾಡುವಂತಹ ಯಜ್ಞಗಳು. ಪ್ರಾತಃ ಕಾಲದ ಯಜ್ಞ, ಮಧ್ಯಾಹ್ನ ಕಾಲದ, ಸಾಯಂಕಾಲದ ಯಜ್ಞಗಳು. ಹಂಗ ನನ್ನ ಜೀವನದೊಳಗೂ ಕೂಡ ಪ್ರಾತಃ ಕಾಲದ ಯಜ್ಞ, ಮಧ್ಯಾಹ್ನ ಕಾಲದ ಯಜ್ಞ, ಸಾಯಂಕಾಲದ ಯಜ್ಞ. ಯಾರು ಇನ್ನೂ 24ರೊಳಗ ಇದ್ದೀರಿ ಅಂತ ತಿಳ್ಕೊಂಡಿದ್ದೀರಿ, ಪ್ರಾತಃ ಕಾಲದ ಯಜ್ಞದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ರಿ. ಇಲ್ಲ ನಾನು 25ರಿಂದ 68ರಲ್ಲಿ ಇದ್ದೇನೆ ಅಂತ ಯಾರಿಗಾದ್ರೂ ಒಂದು ಫೀಲ್ ಆಗ್ತಿದ್ರೆ ಅವರು ಮಾಧ್ಯಂದಿನ ಸವನದಲ್ಲಿ ಇದ್ದೀರಿ ಅಂತ ತಿಳಿದುಕೊಳ್ಳ್ರಿ. 68 ದಾಟಿ ಮುಂದೆ ನೀವು ಇದ್ದದ್ದಾದ್ರೆ ಸಾಯಂಕಾಲದ ಸವನದಲ್ಲಿ ಇದ್ದೀರಿ ಅಂತ ಇಟ್ಟುಕೊಳ್ರಿ. ಈ ಯಾಕಾಚಾರ ಹಿಂಗ್ಯಾಕೆ ವಯಸ್ಸು ಹೇಳಿದ್ರಿ? ಇರೋದ ನಮಗ ಅದೇನ್ರಿ ಅದು 100 ವರ್ಷ ಅಂತ ಇಟ್ಟುಕೊಂಡು, ಇದು 116 ಮಾಡೋಕ್ಕಿಂತ 100 ವರ್ಷ ಅಂತ ಇಟ್ಟುಕೊಂಡು ಹೆಂಗ್ ಮಾಡ್ಬೇಕ್ರಪ್ಪ? 100ರೊಳಗೆ 3 ಹೆಂಗ್ ಮಾಡ್ಬೇಕು? 35 35 35 ಮಾಡಿಬಿಟ್ರೆ ಒಂಚೂರು ಹೆಚ್ಚು ಕಡಿಮೆ ಅಲ್ಲಲ್ಲಿ ಬರ್ತದೆ. ಹೌದೋ ಇಲ್ಲೋ? 35 ಬೇಡ, 32ವರೆ 33 ಮಾಡ್ಕೊಂಡು ಬರ್ತದಿಲ್ಲ. ಹಾಗೆ ಮಾಡ್ಲಿಕ್ಕೆ ಬರ್ತಿತ್ತಲ್ಲ ಅಂದ್ರೆ ಅಲ್ಲ. ಯಾಕಂದ್ರ ಈ ಪ್ರಸಿದ್ಧವಾದ ಯಜ್ಞಗಳೇನಿವೆ ನಿತ್ಯದಲ್ಲಿ ಮಾಡುವಂತಹ ಪ್ರಾತಃಸವನ, ಇಲ್ಲೇನ್ ಮಾಡ್ತಾರ ಅಂತ ಕೇಳಿದ್ರೆ ಬೆಳಗಿನ ಹೊತ್ತಿನಲ್ಲಿ ಮಾಡುವಂತಹ ಯಜ್ಞದಲ್ಲಿನ ಮಂತ್ರಗಳನ್ನು 24 ಅಕ್ಷರದ ಗಾಯತ್ರಿ ಮಂತ್ರದಿಂದ ಯಜ್ಞವನ್ನ ಮಾಡ್ತಾರೆ. ಸೊ ಪ್ರಾತಃಸವನ ಇಸ್ ಈಕ್ವಲ್ ಟು 24 ಅಕ್ಷರದ ಗಾಯತ್ರಿ. ಆದ್ದರಿಂದ ನನ್ನ ಜೀವನದಲ್ಲಿನ ಮೊದಲನೇ 24 ವರ್ಷಗಳು ಪ್ರಾತಃಸವನ ಅಂತ ಕರೆಸಿಕೊಳ್ತದೆ. ಬರ್ಕೊಳ್ರಿ. ಪ್ರಾತಃಸವನ 24 ಅಕ್ಷರಗಳ ಗಾಯತ್ರಿ ಮಂತ್ರಗಳಿಂದ. ಪ್ರಾತಃ ಸವನ ಅದ್ ಹೆಂಗ್ ಬರ್ಕೋ? ಶಾರ್ಟ್ ಫಾರ್ಮ್ ಸ ಅದ್ ಬರ್ಕೊಂಡು ಸಾಕಷ್ಟ. 24 ಅಕ್ಷರಗಳ ಗಾಯತ್ರಿ ಮಂತ್ರ. ಇನ್ನು ಮುಂದ ಮಧ್ಯಾಹ್ನ ಸವನ ತಳ ಬರ್ಕೊಳ್ರಿ, ಅದ್ರ ಜೊತೆಗೆ ಬರ್ಕೋಬೇಡ್ರಿ, ಮತ್ ಬೇರೆಯವ್ರು ಬರ್ಸ್ಬೇಕಾಯ್ತು ಬಾಜುಕ. ಮಧ್ಯಾಹ್ನ ಸವನ 44 ಅಕ್ಷರಗಳ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳು. 44 ಅಕ್ಷರಗಳ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳಿಂದ. ಇನ್ನು ಸಾಯಂ ಸವನ ಸಾಸ. ನಮ್ಮಲ್ಲಿ ಹಿಂದಕ್ಕೊಂದಿತ್ರಿ, ಮಾಸ ಸಾಸು ಅಂತ ಇರ್ತಿತ್ತು. ಮಾಸ್ತರ್ ಸತ್ತ ಸಾಲಿ ಸೂಟಿ ಮಾಸ ಸಾಸು ಅಂತ ಇರ್ತಿದ್ದಿಲ್ಲ. ಹಂಗ ಸಾಸ ಸಾಯಂ ಸವನ ಅಂತ ಅರ್ಥ. ಅದು 48 ಅಕ್ಷರದ ಜಗತಿ ಛಂದಸ್ಸಿನಲ್ಲಿ ಮಂತ್ರಗಳು. 48 ಅಕ್ಷರಗಳಿಲ್ಲ ಜಗತಿ ಛಂದಸ್ಸು. ಸರಿಯಾ? ಬರ್ಕೊಂಡಾಯ್ತಾ? ಓಕೆ. ಈಗ ಆ ಪ್ರಾತಃಸವನದ ಮುಂದೆ ವಸುದೇವತೆಗಳು ಅಂತ ಬರ್ಕೊಳ್ರಿ. ಪ್ರಾತಃಸವನದ ಮುಂದೆ ವಸುದೇವತೆಗಳು ಅಂತ ಬರ್ಕೊಳ್ರಿ. ಮಾಧ್ಯಾಹ್ನ ಸವನದ ಮುಂದೆ ಯಾರು ಬರ್ಕೋತೀರಿ? ರುದ್ರರು ಅಂತ ಬರ್ಕೊಳ್ರಿ. ಸಾಯಂ ಸವನದ ಮುಂದೆ ಆದಿತ್ಯರು ಅಂತ ಬರ್ಕೊಳ್ರಿ. ಈಗ ಒಂದು ವ್ಯವಸ್ಥೆ ಆಯ್ತು. ಈಗ ಪ್ರತಿನಿತ್ಯದಲ್ಲಿಯೂ ಕೂಡ ಬೆಳಗ್ಗಿನ ಹೊತ್ತಿನಲ್ಲಿ ಮಾಡುವ ಸವನ ಯಜ್ಞಗಳೇನಿವೆಯೋ ಆ ಎಲ್ಲ ಮಂತ್ರಗಳು 24 ಅಕ್ಷರಗಳಲ್ಲಿ ಗಾಯತ್ರಿ ಛಂದಸ್ಸಿನಲ್ಲಿ ಇರ್ತದೆ. ಆ ಕಾಲದ ದೇವತೆಗಳಾದ ವಸುದೇವತೆಗಳು ಏನ್ ಮಾಡ್ತಾರ ಅಂತಂದ್ರ ನಮ್ಮ ಹೊರಗಡೆಗೆ ಯಜ್ಞಾಭಿಮಾನಿಗಳಾಗಿ ಒಳಗಡೆಗೆ ದೇಹದಲ್ಲಿ ಇಂದ್ರಿಯಾಭಿಮಾನಿಗಳಾಗಿರ್ತಾರ. ಮೊದಲಿನ 24 ವರ್ಷಗಳಲ್ಲಿ ಏನಾದರೂ ಅಕಾಲ ಮರಣ, ಜ್ವರ, ರೋಗಗಳು ಇತ್ಯಾದಿ ಇತ್ಯಾದಿ ಬರೋದಾದ್ರೆ ಆಗ ಅವರಲ್ಲಿ ಪ್ರಾರ್ಥನಾ ಮಾಡಬೇಕು, ಸ್ವಾಮಿ ಬೆಳಗಿನ ಯಜ್ಞದಾಗಿದ್ದಿನ್ನ ಇನ್ನೂ ಮಧ್ಯಾಹ್ನ ಯಜ್ಞ ತನಕ ಕರ್ಕೊಂಡು ಹೋಗ್ರಿ ನಮ್ಮನ್ನ ಅಂತ ಪ್ರಾರ್ಥನಾ ಮಾಡಿದರೆ ಅವರು ರೋಗವನ್ನ ಪರಿಹಾರ ಮಾಡಿ ಮಧ್ಯಾಹ್ನ ಯಜ್ಞ ಕರ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಯಜ್ಞದಲ್ಲಿ ಇದ್ದವರು ರೋಗ ರುಜಿನಗಳು ಬಂದು ಸಮಸ್ಯೆ ಆಗ್ತಾ ಇದ್ರೆ, ಹೇ ರುದ್ರದೇವರೇ, ಏಕಾದಶ ರುದ್ರರೇ,
ಮಧ್ಯಾಹ್ನ ಸಮರದಲ್ಲಿ ಇದ್ದೀನಿ, ಸಾಯಂ ಸಮರದ ತನಕ ಕರ್ಕೊಂಡು ಹೋಗಿ ನನ್ನ ಅಂತ ಪ್ರಾರ್ಥನಾ ಮಾಡ್ಕೋಬೇಕು, ಅದರಿಂದ ರೋಗ ಪರಿಹಾರ ಆಗ್ತದೆ. ಇನ್ನು ಸಾಯಂ ಸಮರದಲ್ಲೇ ಇದ್ರೆ ಆಗ ಆದಿತ್ಯರಲ್ಲಿ ಪ್ರಾರ್ಥನಾ ಮಾಡ್ಕೋಬೇಕು, ನಾನು ಸಾಯಂ ಸಮರದಲ್ಲಿ ಇದ್ದೀನಿ, ಆವೃತ ಸ್ನಾನವನ್ನ ಮಾಡಬೇಕು ಅಂತ ಅಪೇಕ್ಷೆ ಆದ ಪೂರ್ಣ ಶತಮಾನವನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಆಯಾ ಕಾಲದ ಆಯಾ ಆಯಸ್ಸಿನ ನಿಯಾಮಕರಾದ ಹೊರಗಡೆಗೆ ಒಳಗಡೆಗೆ ಇರುವ ದೇವತೆಗಳು ರೋಗವಾಸಿ ಮಾಡುತ್ತಾರೆ. ಇದರಿಂದ ನಾವು ಭಗವಂತನ ಆರಾಧನೆಯನ್ನ ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ. ವಿಷಯ ತಿಳಿತೋದಲ್ಲೋ. ಪುರುಷೋ ಭಾವ ಯಜ್ಞ. ಏನ್ ವಿಚಿತ್ರ, ಶ್ರೀಮದಾಚಾರ್ಯ ಅಂತಾರೆ 355ನೇ ಪುಟ, ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್. ಈ ಒಂದು ಶಬ್ದ ಸಾಕು ನಮ್ ಇಡೀ ಜೀವನಕ್ಕೆ ಒಂದೇ ಒಂದು ಸಾಕು. ನೀನು ಯಾಕೆ ಇದ್ದಿ, ಯಾಕೆ ಹುಟ್ಟಿದ್ದಿ ಅಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀನು ಯಾಕೆ ಹುಟ್ಟಿದ್ದಿ ಅಲ್ಲ, ನೀನು ಯಾಕೆ ಇದ್ದಿ ಅಂದ್ರೆ ಏನ್ರಿ ಆಚಾರ? ನಾ ಇದ್ದೀನಿ ಅಂದ್ರೆ ಹುಟ್ಟಿದ್ ಅಲ್ಲಪ್ಪ. ಅನಾದಿ ಅನಂತ ಕಾಲದವರೆಗೆ ನೀನು ಇದ್ದದ್ದು ಯಾಕೆ ಅಂದ್ರೆ ವಿಷ್ಣುವಿನ ಪೂಜೆಯನ್ನ ಮಾಡುವ ಯಜ್ಞವಾಗಿ ಇದ್ದಿ ನೀನು. ನಿನ್ನ ಅಸ್ತಿತ್ವನೇ ಇರುವುದು ಭಗವಂತನ ಪೂಜೆಗಾಗಿ. ಈಗ ಇಲ್ಲಿ ಹುಟ್ಟಿ ಬಂದಿ ಎಂಬುದಕ್ಕೆ ನೀನು ವಯಸ್ಸುಗಳನ್ನ ಕೌಂಟ್ ಮಾಡಿ ಹೇಳಿಕತ್ತೀವಿ ನಾವು. ಈಗ ಹುಟ್ಟಿ ಬಂದೀಯ ಹೋಗ್ತೀಯ ಅದಕ್ಕೆ ನಾ ಕೌಂಟ್ ಮಾಡ್ಲಿಕ್ಕೆ. ವಾಸ್ತವದಲ್ಲಿ ಜೀವ ಇಸ್ ಈಕ್ವಲ್ ಟು ಭಗವಂತನ ಪೂಜೆಯನ್ನ ಮಾಡುವ ಯಜ್ಞ. ಭಗವತ್ ಪುರುಷೋಭಾವ ಯಜ್ಞ. ಏನ್ರಿ ಇಷ್ಟು ಉನ್ನತವಾದ ಚಿಂತನೆಯನ್ನ ಯಾವ ಶಾಸ್ತ್ರ ಮಾಡಿಕೊಡ್ತದ ನಮಗ? ಯಾರೂ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಶ್ಚರ್ಯ ಹೇಳ್ತೀನಿ, ಬೇರೆ ವ್ಯಾಖ್ಯಾನವನ್ನ ತೆಗೆದು ಓದಿ ನೋಡಿದ್ದೇನೆ. ಈ ಸೌಂದರ್ಯ, ಈ ಅನುಸಂಧಾನ ಯಾರು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಆಚಾರ್ಯರು ಏಕೈಕ ಜಗದೇಕ ವೀರರಾದ ನಮ್ಮ ಆಚಾರ್ಯರು ವಿಷ್ಣು ಪೂಜಾರ್ಥ ಯಜ್ಞ. ನೀನು ಬದುಕುವ ಒಂದೊಂದು ಕ್ಷಣಗಳು ಭಗವಂತನ ಪೂಜೆಗಾಗಿರುವಂತಹ ಯಜ್ಞ. ಒಂದು ಶ್ವಾಸವನ್ನ ತೆಗೆದುಕೊಂಡಿ ಖಲಾಸ್, ಒಂದು ಯಜ್ಞ ಆಯ್ತು ಅಲ್ಲಿಗೆ, ಒಂದು ಯಜ್ಞ ಆಯ್ತು, ಒಂದು ಆಹುತಿ ಆಯ್ತು ಅಲ್ಲಿಗೆ ನಿನ್ ಕೆಲಸ. ಇವತ್ತಿನ ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದವರೆಗೆ ನೀನು ಬದುಕಿದ್ದಿ, ಒಂದಾಹುತಿ ಹಾಕಿ ಆಯ್ತು ದೇವರಿಗೆ ನೀನು. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ಯತ್ತಸ್ಯ ಷೋಡಶೋತ್ತರಂ ಶತಮಾಯು. 116 ವರ್ಷಗಳ ಕಾಲ ಅವನು ಬದುಕಿದರೆ, ಸಹಜವಾಗಿ ಅವರವರ ಕರ್ಮಾನುಸಾರವಾಗಿ ಬದುಕಿದ್ದ ಅಂತಾದರೆ ಭಗವಂತನ ಪೂಜಾ. ಪೂಜೆ ಅಂದರೆ ಎಂಥ ಪೂಜೆ? ಯಜ್ಞ, ಬರೇ ಪೂಜಾ ಅಲ್ಲ, ಆಹುತಿಗಳನ್ನ ಹಾಕಿ ಹಾಕಿ ಮಾಡುವಂತಹದ್ದು. ಕೂತ್ರೆ, ನಿಂತ್ರೆ, ಎದ್ರೆ, ಮಲಗಿದರೆ, ಮಾತಾಡಿದರೆ, ನೋಡಿದರೆ ಎಲ್ಲೆಲ್ಲಿ ಭಗವಂತ ನಿಂತುಕೊಂಡು ನನ್ನ ಆಹುತಿಗಳನ್ನು ಸ್ವೀಕಾರ ಮಾಡ್ತಾನೆ ಗೊತ್ತಿಲ್ಲ. ಪ್ರಾತಃ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಾಯಂ ಸಮಯದಲ್ಲಿ ಅಷ್ಟು ದೇವತೆಗಳು ಹೊರಗಡೆಗೆ ಒಳಗಡೆಗೆ. ಭಯ ಆಗತ್ತೆ. ಎಡಕ್ಕ ಬಲಕ್ಕೆ ಯಾರು ನೋಡಿದ ಕೂಡಲೇ ಅವರಿದ್ದಾರೋ ದೇವರೇ ಇದ್ದಾನೋ ಯಾರಿಗ್ ಗೊತ್ತು. ಒಂದ್ಸರ್ತಿ ನಮ್ಮೂರಿನ ಕವಿಗಳೊಬ್ರು ಬೇಂದ್ರೆ ಅವರು ಅಂತಿದ್ರು. ಅವರು ಮನಿ ಒಳಗ್ ಕೂತಿದ್ರಂತ. ಹೊರಗೆ ಒಬ್ಬ ಭಿಕ್ಷುಕ್ ಬಂದು ಭಿಕ್ಷಾ ಹಾಕ್ರಿ ಅಂತ ಓದಿದ್ನಂತ. ಬಡ ಒಳಗೆ ಬರ್ಕೋತ್ ಓದ್ಕೋತ್ ಕೂತವ್ರು ಎದ್ದು ಕೈಯಾಗ ₹1 ತಗೊಂಡು ಬಂದು ಅದೇನೋ ಎಷ್ಟಿತ್ತು ಅವತ್ತಿನ ಕಾಲಕ್ಕೆ ಅಷ್ಟು ತಗೊಂಡ್ಬಂದು ಹಾಕಿದ್ರಂತ. ಅಲ್ಲೇ ಬಾಜುಕ ಅವ್ರ ಮಗ ಕೂತಿದ್ನಂತ. ಅವ್ರು ಹೇಳಿದ್ರಂತ, ಅಲ್ಲಪ್ಪ ಭಿಕ್ಷಾ ಹಾಕು ಅಂತ ನೀ ಹೇಳಿದ್ರೆ ನಾ ಹಾಕ್ತಿದ್ನಲ್ಲ, ನೀ ಯಾಕೆ ಎದ್ದು ಬಂದಿ ಅಂತ ಕೇಳಿದ್ರಂತ. ಸಹಜ ನೋಡ್ರಿ, ನಮ್ಮಲ್ಲಿ ಹಾಕೋಗು ಅಂತೀವಿ ಹೇಳ್ತಾರ. ಅದಕ್ಕೆ ಬೇಂದ್ರೆ ಹೇಳಿದ್ರಂತ, ಯಾರಿಗ್ ಗೊತ್ತಪ್ಪ ದೇವ್ರು ಯಾವತ್ತು ಯಾವ ರೂಪದಾಗ ಬರ್ತಾನಂತ ನಮಗ, ಅದಕ್ಕೆ ನಾನ ಬಂದ್ಬಿಟ್ಟೆ ಅಂತ ಹೇಳಿದ್ರಂತ. ಗೊತ್ತಿಲ್ಲ ನಮಗ ಯಾವ ರೂಪದಾಗ ದೇವ್ರು ಎಂದ ಎದುರಿಗೆ ಭೇಟಿ ಆಗ್ತಾನಂತ ತಿಳ್ಕೊಂಡು ಹೇಳಿ. ನೆನಪಿಟ್ಟುಕೊಳ್ರಿ, ಯಜ್ಞ ಮಾಡ್ತಾ ಇದ್ದೀರಿ. ಅವನು ಭಿಕ್ಷುಕನಾಗಿಯೋ ಭಿಕ್ಷುಗಳಾಗಿಯೋ, ಒಂದಾ ಭಿಕ್ಷುಕ ಇಲ್ಲ ಭಿಕ್ಷುಗಳು ಸನ್ಯಾಸಿಗಳು ಇಲ್ಲೋ ಅಲ್ಲೋ, ಯಾವ ರೂಪದಲ್ಲಿ ನಮಗೆ ಭೇಟಿ ಆಗ್ತಾನೋ ಗೊತ್ತಿಲ್ಲ. ಅದಕ್ಕೆ ಪ್ರತಿನಿತ್ಯದಲ್ಲಿ ಯಜ್ಞವನ್ನ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.